ಅಯೋಧ್ಯೆಯ ರಾಮಲಲ್ಲನ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿ ರಾಜ್ ಅವರು ತಮ್ಮ ಸಂತಸ ಸಂಭ್ರಮವನ್ನ ಹಂಚಿಕೊಂಡ್ರು. ಪಬ್ಲಿಕ್ ಟಿವಿಗೆ ಅರುಣ್ ಯೋಗಿ ರಾಜ್ ಅವರ ತಾಯಿ ಸರಸ್ವತಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮಗನ ಬಗ್ಗೆ ತಾಯಿಯ ಹಿರಿಮೆಯ ಮಾತುಗಳು. ಬಾಲರಾಮನ ಕೆತ್ತನೆ ನನ್ನ ಕನಸಾಗಿತ್ತು ಅಂತ ಆಕೆ ಹೇಳ್ತಾರೆ. ನನ್ನ ಕೆತ್ತನೆ ಇಡೀ ಜಗತ್ತೇ ನೋಡಬೇಕು ಅನ್ನುವಂತಹ ಒಂದು ಭಾವನೆ ಇತ್ತು. ಇದೊಂದು ಐತಿಹಾಸಿಕ ಘಟ್ಟ ಆಗಲಿದೆ, ಆ ವಿಶ್ವಾಸ ನಮಗಿದೆ ಅಂತ ತಾತ ಅಪ್ಪ ಇದನ್ನೇ ಮಾಡ್ತಾ ಇದ್ರು ಅಂತ ಮಗ ಹೇಳ್ತಾ ಇದ್ದ ಅಂತ ತಾಯಿ ಸರಸ್ವತಿ ಅವರು ಅವರ ಮಗ ಇವರ ಜೊತೆಗೆ ಮಾತನ್ನ ಹಂಚಿಕೊಂಡಿದ್ರ ವಿಚಾರ ಮತ್ತು ಅವರಿಗೆ ಯಾವ ರೀತಿಯಾದಂತಹ ವೈಯಕ್ತಿಕ ಫೀಲ್ ಆಗ್ತಾ ಇದೆ ಅದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ನೋಡೋಣ. ನಮ್ಮ ಜೊತೆಲಿದ್ದಾರೆ. ಅಮ್ಮ, ನಿಮ್ಮ ಮಗ ಕೆತ್ತಿರುವಂತಹ ರಾಮ ನಾಳೆ ಪ್ರತಿಷ್ಠಾಪನೆಗೆ ಆಗ್ತಾನೆ. ಒಬ್ಬ ತಾಯಿಯಾಗಿ ತಮಗೆ ಎಷ್ಟು ಸಂತೋಷ? ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಮಾಡಬೇಕು ಅಂತ ಹೋದಾಗ ಮಗು ಅವರು ಏನೂ ನೋಡಲಿಲ್ಲ. ನಾನು ಮಾಡ್ಬೇಕು ಕಣಮ್ಮ ಅಂತ ಅಂದ. ಅಯ್ಯೋ ಇಷ್ಟೊಂದು ಸಣ್ಣ ಆಗಿದೆಯಲ್ಲಪ್ಪ ಅಂದರೆ ಅಡುಗೆಯನ್ನು ಮಾಡ್ಕೊಡ್ತೀನಿ ಕಣಪ್ಪ, ಬೇಡ ಕಣಮ್ಮ ನಾನೇ ಅಲ್ಲೇ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಂಗೆ ಅದೊಂದು ತುಂಬ ಕನಸಾಗ್ಬಿಟ್ಟಿದೆ. ನಾನು ಮಾಡಬೇಕು, ಇಡೀ ಜಗತ್ತೇ ನೋಡಬೇಕು. ಐತಿಹಾಸಿಕ ನಮ್ಮ ತಾತ ನಮ್ಮ ಡ್ಯಾಡಿ ಎಲ್ಲ ಮಾಡಿರೋದು ಅವ್ರ ಆಶೀರ್ವಾದ ನನಗಿದೆ. ನಾನು ಮಾಡ್ತೀನಿ ಕಣಮ್ಮ ಅಂತ ಮಾಡಿದ್ದಾನೆ. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು, ನನ್ನ ತಾಯಿ ಅಡುಗೆ ಮಾಡ್ಕೊಡಕ್ಕೆ ನಾನೇ ಬಂದ್ಬಿಡ್ತೀನಿ ಅಪ್ಪ ಅಂತ ಹೇಳ್ತಾ ಇದ್ರು ಅಂತ. ನೀವು ಅಲ್ಲಿಗೆ ಹೋಗ್ಬೇಕಂತ ತಯಾರಾಗಿದೆ. ಅವ್ನು ನೋಡ್ಬಿಟ್ಟು ಅವ್ನು ತುಂಬಾ ಕಷ್ಟಪಟ್ಟಿದ್ದಾನೆ. ಒಬ್ಬ ತಾಯಿಯಾಗಿ ದಿವಸ ವಿಚಾರಿಸ್ಕೊಳ್ಳವೆ ಮಾತ್ರ. ಆಮೇಲೆ ಹೇಳ್ತಿದ್ದ ಅವನು, ಅಮ್ಮ ಸುಮ್ಮನಿರಮ್ಮ ಏನೋ ಅಂದ್ಕೋಬೇಡ, ನನಗೆ ಆರೋಗ್ಯದ ಬಗ್ಗೆ ಎಲ್ಲ ನಾನು ಇಡೀ ಜಗತ್ತೇ ನನ್ನ ಇದು ನೋಡಬೇಕು ಅಂದರೆ ಅವರು ಹಿರಿಯರು ಬಂದು ಆಶೀರ್ವಾದ ಮಾಡ್ದಂಗೆ ಆಗೋದು. ಅವ್ರ ತಾತ ಅವ್ರ ಅಪ್ಪ ಎಲ್ಲ ಅವ್ರ ಮೇಲೆ ನಾನು ಮಾಡಿದ್ದೀನಿ ಕಣಮ್ಮ. ನಾನಂತೂ ರಾಮನ್ ನೋಡಿಲ್ಲ. ರಾಮನ ಮುಖನ ನಾನು ಕಲ್ಪನೆ ಥರ ಓದಿ ಎಲ್ಲ ಸ್ಟಡಿ ಮಾಡ್ಕೊಳ್ಳೋನು. ಅದ್ರ ಬಗ್ಗೆ ಬುಕ್ಕೆಲ್ಲ ಕೊಡವೆ. ನಾನು ಓದ್ತಿದ್ನಲ್ಲ, ಬುಕ್ಕೆಲ್ಲ ಹಿಂಗಿದೆ ಕಣಪ್ಪ ಹಿಂಗಿದೆ ಅಂತ ಹೇಳಿ ಬುಕ್ಗಳು ನೋಡಿ ಸ್ಟಡಿ ಮಾಡ್ಕೊಂಡು ಮಾಡಿದ್ದಾನೆ. ಈಗ ತೋರಿಸಿದ್ರ ಫೋಟೋ ನಿಮಗೆ? ತೋರಿಸ್ತಾ. ಹೆಂಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಎದ್ದು ಬರಂಗೆ ಬಂದಿದೆ. ತೋರಿಸ್ತಾ ತುಂಬಾ ಖುಷಿ ಆಯಿತು. ಅಂದರೆ ನಿಮ್ಮದು ಅಂದರೆ ನಿಮ್ಮ ಪತಿ ಇರ್ಬೋದು ಅಥವಾ ಅವರ ತಂದೆ ಇರ್ಬೋದು, ಇವರೆಲ್ಲರೂ ಕೂಡ ಇದೇ ಕೆಲಸ. ಮೋಸ್ಟ್ಲಿ ಅವ್ರು ಯಾರಿಗೂ ಈ ಥರದೊಂದು ಅವಕಾಶ ಸಿಗಲೇ ಇಲ್ಲ. ಅದೆಲ್ಲದೂ ಕೂಡ ಮಗನಿಗೆ ಬಂದ್ಬಿಡ್ತಾ ಅಂತ. ಇಲ್ಲ, ಈ ಮಾವಯ್ಯ ಅವರು ನೆಹರು ಮಾಡಿದ್ರು, ನಮ್ಮ ಮನೆಯವರು ಅಮರಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿಗೆ ಅವ್ರು ಮಾಡಿದ್ರು. ಆಮೇಲೆ ನನ್ನ ಮಕ್ಕಳು. ಯಾಕೆಂದರೆ ರಾಮ ಅನ್ನುವಂಥದ್ದೇ ನಮಗೆಲ್ಲ ನೋಡೋಕ್ಕೆ ಒಂದು ಸೌಭಾಗ್ಯ ಅಂತ ಕರೆದು ಅಂಥದ್ದು ಪೂಜೆಗೆ ನಿಮ್ಮ ಮಗ ಕೆತ್ತಿರೋದು ಇರುವಂಥದ್ದೇ ಭಾಳ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಯಾವುದೋ ಪೂರ್ವ ಜನ್ಮದ ಪುಣ್ಯ ಒಂದು ಅಂತೂ ಅವ್ರು ಹೇಳೋರು, ತಾತ ಇವನು ಪೂರ್ವ ಜನ್ಮದ ಪುಣ್ಯ, ಇವನೇ ಕೆಲಸ ಇದು ಮಾಡ್ತಾನೆ, ಸ್ಟಡಿ ಮಾಡ್ತಾನೆ ಅಂತೇಳಿ ಹೇಳೋರು. ಅವ್ರ ಆಶೀರ್ವಾದ ಅವ್ನಿಗೆ ಇವತ್ತು ಸಿಕ್ಕಿದೆ, ಅವ್ರ ತಾತನ ಆಶೀರ್ವಾದ. ಮತ್ತು ನನ್ನ ಕಲೆ ಇಲ್ಲಿಗೆ ಹೊಟ್ಟೋಗುತ್ತೆ ಅಂದ್ಕೊತಿದ್ರು. ಇವಾಗ ಅವ್ರ ಕಲೆ ಇಡೀ ಪ್ರಪಂಚನೇ ನೋಡ್ತಾ ಇದೆ. ಅವರು ಅವತ್ತು ಹೇಳ್ತಾ ಇದ್ರು, ನೀವು ಸ್ಟಾರ್ಟಿಂಗ್ ಅವರು ಹಿಂಗೆ ಶಿಲ್ಪಿ ಆಗಕ್ಕೆ ಬಂದಾಗ ನೀವು ಬೇಡ ಅಂತಿದ್ರಂತೆ, ಹೌದಾ? ನೀವು ಬೇಡ ಅಂತಿದ್ರೆ? ನಾನು ಬೇಡ, ಗೌರ್ಮೆಂಟ್ ಕೆಲಸಕ್ಕೆ ಹೋಗಪ್ಪ ಅಂದೆ. ಆಮೇಲೆ ಬೇಡಮ್ಮ, ನಾನು ನಮ್ಮ ತಾತನ ಕೆಲಸನೇ ಮಾಡಬೇಕು, ನಾನು ಹೋಗಲ್ಲ, ಸುಮ್ಮನೆ ಇದ್ಬಿಡಿ ಅಮ್ಮ ಅಂತ ಹೇಳ್ದ. ಹೇಳ್ತಾ ಇದ್ರು, ನನ್ನ ತಾಯಿಗೆ ಇಷ್ಟ ಇರಲಿಲ್ಲ ನಾನು ಶಿಲ್ಪಿ ಆಗೋದು ಅಂತ. ಎಲ್ಲರೂ ಒಂದೇ ಕಡೆ ಇರ್ತಿರಲ್ಲೋ, ಎಲ್ಲ ಒಂದೊಂದು ಕೆಲಸ ಅಂತ ಮಾಡಿ ಅಂತ ನಾನು ಹೇಳವೆ. ಅವ್ನು MBA ಮುಗಿಸಿ ಮತ್ತು ಇದನ್ನ ನಂತರ ಇದು ಮಾಡಿದ್ದು. ಬಟ್ ಇವತ್ತು ಅವ್ನು ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ತುಂಬಾ ಸಂತೋಷ ಆಗ್ತಿದೆ. ಹೀಗೆ ಹೇಳಮ್ಮ ಅಂತ ಹೇಳ್ತಾ ಇದೆ. ಇವಾಗ ಫೋನ್ ಮಾಡಿ ಇವಾಗ ಹೇಳಮ್ಮ ಏನು ಮಾಡಿದ್ದೀನಿ ಅಂತ ಹೇಳ್ತಾ. ಬಟ್ ಇವತ್ತು ನಿಮ್ಮ ಯಜಮಾನ್ ಇರಬೇಕಿತ್ತು. ಎಲ್ರಿಗೂ ಹಂಚ್ಕೊಂಡು, ಫ್ರೆಂಡ್ಗಳೆಲ್ಲ ಹಂಚಿ, ತಂಗಿರಿಗೆ ಮತ್ತು ತಮ್ಮದಿರಿಗೆ ಬೀಗರಿಗೆ ಎಲ್ಲ ಹಂಚ್ಕೊಂಡು ಖುಷಿ ಪಡೋರು. ಅದೇನೆ ನನಗೆ ಅಷ್ಟದಿಂದ ದುಃಖನೂ ತಡೆಯೋಕ್ಕಾಯ್ತಿಲ್ಲ, ಸಂತೋಷನೂ ತಡೆಯೋಕ್ಕಾಯ್ತಿಲ್ಲ. ಯಾಕಂದರೆ ಪಾಪ ಅವರೇ ಕಲಿಸಿದ್ದು ಇವರಿಗೆ ಭಾಳ ನಿಮ್ಮಷ್ಟೇ ಸಂತೋಷ ಪಡೋರು. ತುಂಬಾ ನಮ್ಮನ್ನು ಸಂತೋಷನ ಪಡೋರು. ಮತ್ತು ಕಣ್ಣಲ್ಲಿ ನೀರು ಅವ್ರಿಗೆ ತುಂಬಾ, ನನಗಿಂತ ಹೆಚ್ಚಾಗಿ ಅವ್ರಿಗೇನೆ ಸುರ್ಕೊಳ್ಳೋದು. ಅವ್ರಿಗಿತ್ತವ ಈ ಥರ ದೊಡ್ಡ ಮನುಷ್ಯ ಆಗ್ತಾನೆ ನನ್ನ ಮಗ. ಇತ್ತು. ಎಲ್ಲರೂ ಮಾಡ್ದದ್ದು ನೀ ಮಾಡ್ತೀಯ ಕಣಪ್ಪ, ತಾತ ನಾನು ಎಲ್ಲ ಮಾಡ್ದದ್ರ ಕೀರ್ತಿನಿ ತಥ್ಯ ಅಂತ ಹೇಳೋರು ನಮ್ಮ ಮನೆಯವರು. ಎಲ್ಲಿಂದ ಆಶೀರ್ವಾದ ಮಾಡ್ತಿದ್ದಾರೆ. ಅದೇನೆ ಆಶೀರ್ವಾದ ಸಿಕ್ಕಿದೆ. ಮತ್ತು ಹಿರಿಯರ ಆಶೀರ್ವಾದ ಅವ್ನಿಗಿಲ್ದೆ ಇದು ಮಾಡೋಕ್ಕೆ ಸಾಧ್ಯವೇ ಆಗಲ್ಲ. ದೇವ್ರ ಆಶೀರ್ವಾದ ಇದೆ, ಹಿರಿಯರ ಆಶೀರ್ವಾದ ಇದೆ, ಎಲ್ಲ ಅವನು ಸಿಕ್ಕಿದೆ. ಇವಾಗ ನೀವು ಹೋಗ್ತೀರಾ ನೋಡೋಕ್ಕೆ? ಕರ್ಕೊಂಡೋದ್ರು ಹೋಗ್ತೀನಿ. ಹೋಗ್ಲೇಬೇಕು, ನೋಡ್ಬೇಕು. ಮತ್ತು ಸುಭಾಷ್ ಚಂದ್ರ ಬೋಸ್ ಮಾಡುವಾಗ ಇನಾಗ್ರೇಷನ್ಗೂ ಕರ್ಕೊಂಡೋಗಿದ್ದ. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯ ಮಾತು. ಭಾವುಕರಾಗ್ತಾರೆ. ಯಾಕೆಂದರೆ ಅವರ ತಂದೆ ಅಂದರೆ ಇವರ
ಪತಿ ಇತ್ತೀಚೆಗೆ ತೀರೋಗಿದ್ದಂಥದ್ದು. ಅರುಣ್ ಯೋಗಿರಾಜ್ ಅವರ ತಂದೆ ಇಲ್ಲ. ಹಾಗಾಗಿ ತಾಯಿಗೆ ಅದು ನನ್ನ ಗಂಡ ಇರಬೇಕಿತ್ತು, ನನ್ನ ಮಗನ ಸಾಧನೆ ನೋಡೋದಕ್ಕೆ ಅನ್ನುವಂಥದ್ದು ಸಹಜವಾದಂಥ ಭಾವುಕತೆಯನ್ನು ಇದೆ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆಗೆ ಅವ್ರ ಯಜಮಾನರಿಲ್ಲ ಅನ್ನುವಂಥ ದುಃಖವೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.